ಆಶ್ರಮದ ಆಸ್ತಿ ಕಬಳಿಸಲು ಸ್ವಾಮೀಜಿ ಹುನ್ನಾರದ ಆರೋಪ. ಸ್ವಾಮಿಗಳು ಬಂದರು, ಏನಕ್ಕೆ ಬಂದರು, ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಇವರು ಬಂದರು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನ ಪತ್ರ ಅಂತ ಮಾಡ್ಕೊಂಡ್ಬಿಟ್ರು. ಈಗ ನೀವು ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು ನನ್ನ ಹೆಸರಿಗಿಲ್ಲ. ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಹೈ ಡ್ರಾಮಾ. ಟೆಸ್ಟ್ ಮಾಡಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರ ಆಸ್ತಿ ಅಂತ ಟೆಸ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ. ನಮ್ಮ ಅಜ್ಜಿಯಾದ ಜಯಮ್ಮ ಅವರಿಂದ ಅವರಿಗೆ ಕೈಯಿಂದ ಅಕ್ರಮವಾಗಿ ಉಮಾಮಹೇಶ್ವರಿ ಸ್ವಾಮೀಜಿ ಅವರು ಆಶ್ರಮ ಮತ್ತು ಆಸ್ತಿಯನ್ನು ಬರೆಸಿಕೊಂಡು ತಮ್ಮ ಕುಟುಂಬಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಆಶ್ರಮದ ಮುಂಭಾಗ ಜಯಮ್ಮ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರದ ಹೆಸರಾಂತ ಓಂಕಾರ ಜ್ಯೋತಿ ಆಶ್ರಮದ ಸ್ವಾಮೀಜಿಗಳಾದ ಉಮಾಮಹೇಶ್ವರ ಸ್ವಾಮೀಜಿಗಳ ಮೇಲೆ ಇಂತಹದ್ದೊಂದು ಆರೋಪ ಕೇಳಿಬಂದಿದೆ. ಜಯಮ್ಮ ಸಂಬಂಧಿಕರು ಮತ್ತು ಸ್ವಾಮೀಜಿಗಳ ನಡುವೆ ಆಶ್ರಮದ ಮುಂದೆ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಕೆಲಕಾಲ ಉಮಾಮಹೇಶ್ವರಿ ಸ್ವಾಮೀಜಿ ಮತ್ತು ಜಯಮ್ಮಳ ಸಂಬಂಧಿಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೂಡಲೇ ವಿಚಾರ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿಕೋಪಕ್ಕೆ ತಿರುಗಿದ್ದ ಗಲಾಟೆಯನ್ನ ತಣ್ಣಗಾಗಿಸಿದ್ರು. ಜಯಮ್ಮ ಸಂಬಂಧಿಕರು ಮಾತನಾಡಿ, ಸ್ವಾಮೀಜಿಗಳು ಜಯಮ್ಮ ಎಂಬ ಅಜ್ಜಿಯಿಂದ ಆಶ್ರಮ ಮಾಡಿಸಿಕೊಂಡು ಟ್ರಸ್ಟ್ ನಿರ್ಮಿಸಿಕೊಂಡು ಅವರ ಕೈಯಿಂದ ಜಾಗವನ್ನ ದಾನಪತ್ರವಾಗಿ ಮಾಡಿಸಿಕೊಂಡಿದ್ದಾರೆ. ನಮ್ಮ ಅಜ್ಜಿಗೆ ತಿಳಿಯದಂತೆಯೇ ಯಾಮಾರಿಸಿ ಉಮಾಮಹೇಶ್ವರ ಸ್ವಾಮೀಜಿಗಳು ನಮ್ಮ ಕುಟುಂಬಕ್ಕೆ ಹಾಗೂ ನಮ್ಮ ಅಜ್ಜಿಗೆ ವಂಚನೆಯನ್ನ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಗಂಭೀರ ಆರೋಪವನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಓಂಕಾರ ಜ್ಯೋತಿ ಆಶ್ರಮ ಸ್ಥಾಪನೆ ಮಾಡಿದ್ದ ನಮ್ಮ ಹಿರಿಕರಾದ ಮರಿಯಪ್ಪ ಮತ್ತು ಜಯಮ್ಮ ದಂಪತಿಗಳು ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ನಡೆಸಿಕೊಂಡಿದ್ದ ಅಜ್ಜಿ ಜಯಮ್ಮ ನಡೆಸಿಕೊಂಡು ಹೋಗುತ್ತಿದ್ದರು. 4 ವರ್ಷಗಳ ಹಿಂದೆ ಆಶ್ರಮಕ್ಕೆ ಆಗಮಿಸಿರುವ ಸ್ವಾಮೀಜಿ ಉಮಾಮಹೇಶ್ವರ ಅವರು ಈಗ ಆಶ್ರಮದ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆದುಕೊಂಡು ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಸ್ವಾಮಿಗಳು ಬಂದರು, ಏನಕ್ಕೆ ಬಂದರು, ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಇವರು ಬಂದರು. ಸೇವೆ ಮಾಡ್ಕೊಂಡು ನಾವು ಮಾತಾಡುವಾಗ ನೀವು ಮಧ್ಯೆ ಬರಬೇಡಿ. ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬಂದವರು ಅವರು ಅಮ್ಮವ್ರ ವಿಚಾರ ಹೇಳಿದ್ರು. ನಿಮ್ಮ ಅಮ್ಮವ್ರು ಏನು ಹೇಳಿದ್ರು? ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನ ಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಅಲ್ಲಿಗೆ ಟ್ರಸ್ಟ್ ಮಾಡ್ಕೊಂಡ್ರೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಆದರೆ ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ಕೆ ಹೋಗಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಸಂಬಂಧಿಕರು ಯಾರು ಇಲ್ಲ, ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು. ನಾವು 106 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳ ನಮಗೆ ಮುಟ್ಸಿಲ್ಲ. ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಈಗ ಅಮ್ಮವ್ರ ಆಸ್ತಿ ಟ್ರಸ್ಟ್ ಪರವಾಗಿ ಆಗ್ತಿದೆ ಅಂತೇಳಿ ನೀವು ಎದ್ದು ಕುಂತಿದ್ರಿ ಅಂತ. ಹೌದು, ಟೆಸ್ಟ್ ಮಾಡಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರ ಆಸ್ತಿ ಅಂತ ಟೆಸ್ಟ್ ಮಾಡ್ತಾರೆ? ಈಗ ಅವ್ರ ಸೂಚನೆ ಮೇರೆಗೆ ಟ್ರಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲ, ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ. ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ನೀವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಆಯಿತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹಾಕಕ್ಕೆ ಹೋದ್ರೆ ಅದನ್ನ ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ ಮಾಡ್ಕೊಂಡು ಅದಕ್ಕೆ ಪೊಲೀಸ್ ದೂರ ದಾಖಲಿಸಿಲ್ವಾ? ಈಗ ಆಗಿದೆ, ಮುಂಚೆ ಒಂದಾಗಿದೆ. ಇನ್ನು ಈ ವಿಚಾರವಾಗಿ ಸ್ವತಃ ಉಮಾಮಹೇಶ್ವರ ಸ್ವಾಮೀಜಿಗಳು ಮಾತನಾಡಿ, ನಾವು ಯಾವುದೇ ಕಾರಣಕ್ಕೂ ಜಯಮ್ಮ ಮತ್ತು ಅವರ ಕುಟುಂಬದವರಿಗೆ ಮೋಸ ಮಾಡಿಲ್ಲ. ಕೆಲವು ದಿನಗಳ ಹಿಂದೆ ಸ್ವತಃ ಜಯಮ್ಮ ಅವರೇ ಆಶ್ರಮವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ನಡೆಸಿಕೊಂಡು ಹೋಗಿ
ಹೋಗಿ ಎಂದಿದ್ದರು. ನಾನು ನನ್ನ ಹೆಸರಿಗೆ ಬೇಡ, ಅದೆಲ್ಲ ನನಗೆ ಬೇಕಿಲ್ಲ ಎಂದು ಹೇಳಿದ್ದೆ. ಆದರೆ ಅವರೇ ಬಲವಂತ ಮಾಡಿದ್ರು. ಆ ಕಾರಣಕ್ಕೆ ನಾನು ಒಪ್ಪಿಕೊಂಡೆ. ಆದರೆ ಆಶ್ರಮವು ನನ್ನ ಹೆಸರಿನಲ್ಲಿಲ್ಲ, ಅದು ಟ್ರಸ್ಟ್ ಹೆಸರಿನಲ್ಲಿಯೇ ಇದೆ. ನಾನು ಜಯಮ್ಮನವರಿಗೆ ಮೋಸ ಮಾಡಿಲ್ಲ. ಇಂದು ನನ್ನ ಹುಟ್ಟುಹಬ್ಬ, ಶುಭ ಕೋರಲು ವಿವಿಧ ಮಠದವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಇಲ್ಲಿಗೆ ಬಂದು ಗಲಾಟೆ ಮಾಡಿ ಬಾಗಿಲು ಹೊಡೆದು ದಾಂಧಲೆಯನ್ನ ಮಾಡಿದ್ದಾರೆ. ನನಗೂ ಕೂಡ ಏಟಾಗಿದೆ. ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ, ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ಎಂದಿದ್ರು. ಅಮ್ಮವ್ರ ಗಮನಕ್ಕಿಲ್ಲದೆ ಇಲ್ಲಿರ್ತಕ್ಕಂಥ ಆಸ್ತಿಗಳನ್ನ ನಿಮ್ಮ ಹೆಸರಿಗೆ ಮಾಡ್ಕೊಂಡಿದ್ದೀರಿ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಾ? ಖಂಡಿತ ಇಲ್ಲ. ಇವತ್ತು ವಿಶೇಷ ಒಂದು ವಿಷಯ ಹೇಳಬೇಕು. ಇವತ್ತು ಹುಟ್ಟಿದ ಹಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ವಿಚಾರ. ಆದರೆ ಈ ವಿಚಾರ ಅಂತ ಹೇಳ್ಕೊಂಡು ನಮ್ಮ ಹತ್ರ ಮಾತಾಡಿ ಅಮ್ಮ ಹತ್ರ ಆಶೀರ್ವಾದ ತಗೊಂಡು ನಾವು ಕೆಳಗೆ ಬಂದಿರೋ ಸ್ವಾಮಿಗಳು ನಾವೆಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೂ ಕೂಡ ಗಾಯ ಆಗಿದೆ. ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಈಗ ಅಮ್ಮವ್ರು ಹೇಳ್ತಾ ಇರೋದು, ಈಗ ಟ್ರಸ್ಟ್ ನೋಂದಣಿ ಮಾಡ್ಕೊಳ್ಳೋಕೆ ಹೋಗಿ ನೀವು ಇಲ್ಲಿ ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ, ಅನ್ಯಾಯ ಮಾಡಿದ್ರಿ. ಖಂಡಿತ ಇಲ್ಲ. ಅಮ್ಮನೇ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು, ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟೆಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದ್ದೇವೆ. ಬಿಟ್ಟರೆ ಈಗ ನೀವು ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು? ನನ್ನ ಹೆಸರಿಗಿಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ. ಈಗ ಟ್ರಸ್ಟ್ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ? ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿ ಇದೆ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಟ್ರಸ್ಟ್. ಈಗ ಅವರಿಗೆ ಅಮ್ಮವರಿಗೆ ಪ್ರಜ್ಞೆ ಇದ್ದು ಅದು ಬರ್ಕೊಟ್ಟಿರೋದ, ನೀವು ಬಲವಂತ ಪಡ್ಕೊಂಡಿರೋದು? ಇಲ್ಲ, ಖಂಡಿತ ಬಲವಂತ ಇಲ್ಲ. ಮನೆ ಬಂದಾದ್ರೆ ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ, ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ನೀವು ತೋರಿಸ್ಬೋದು, ಎಲ್ಲ ನೋಡ್ಬೋದು. ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ಆಂಬ್ಯುಲೆನ್ಸ್, ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು, ಅವ್ರಿಗೆ ಹೇಳಿದಾಗ ಇವರು ಆಂಬ್ಯುಲೆನ್ಸನ್ನು ಕರೆಸಿದ ಅಮ್ಮ ಇಲ್ಲಿ ಹಿಡಿದ್ರು, ಇವರು ಪಾರ್ಥ ಸತ್ಯ ಬರಬೇಕು ಅಂತ ಆಯಿತು ಅಂತೇಳಿ ಕಾದೇವು. ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂತೇಳಿ ಮತ್ತು ಇವರು ಪಾರ್ಥಸಾರಥಿ ಎಲ್ಲ ಬಂದಮೇಲೆ ಅಮ್ಮನನ್ನು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು. ಎಲ್ಲಿ ನಮ್ಮ ಇದು ದ್ವಾರದ ಹತ್ರನೇ ಅವರು ಕೆಟ್ಟದಾಗಿ ಬೈದರು ನಮಗೆ. ಅದನ್ನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೆಯದಾಗೋದಿಲ್ಲ, ಅದು ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು. ಅದು ಕೆಟ್ಟ ಭಾಷೆಯಲ್ಲಿ ಬೈದುಬಿಟ್ಟು ನಿನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ, ಚಿಗಿದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ. ಒಟ್ನಲ್ಲಿ ಇದೀಗ ಓಂಕಾರ ಆಶ್ರಮದ ವಿಚಾರವಾಗಿ ಇದೀಗ ದೊಡ್ಡ ಗೊಂದಲವೇ ಸೃಷ್ಟಿಯಾಗಿದೆ. ಒಂದು ಕಡೆ ಜಯಮ್ಮ ಸಂಬಂಧಿಕರು ನಮ್ಮ ಅಜ್ಜಿಯ ಆಸ್ತಿಯನ್ನ ಸ್ವಾಮೀಜಿಗಳು ಅಕ್ರಮವಾಗಿ ಬರೆಸಿಕೊಂಡು ಮೋಸ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸುತ್ತಿದ್ದು, ಮತ್ತೊಂದು ಕಡೆ ಸ್ವಾಮೀಜಿಗಳು ತಾವು ಯಾವುದೇ ಮೋಸವನ್ನೆಸಗಿಲ್ಲ ಎನ್ನುತ್ತಿದ್ದಾರೆ. ಈ ವಿಚಾರವಾಗಿ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.